ವಿತಿನ್ 20 ಮಿನಿಟ್ಸ್ ಆಗುವಂತಹ ಟೊಮೊಟೊ ಭಾತ್ನ ನೋಡೋಣ. ಸೊ ಅದಕ್ಕಿಂತ ಮುಂಚೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಆ್ಯಂಡ್ ಶೇರ್ ಮಾಡಿ. ಸೊ ಇಂಥ ಬ್ಯುಸಿ ಶೆಡ್ಯೂಲ್ಗಳಲ್ಲಿ ನಾವು ತುಂಬ ಹೊತ್ತು ನಿಂತು ಅಡುಗೆ ಮಾಡುವಂಥದ್ದು ಸ್ವಲ್ಪ ಕಷ್ಟ ಆಗುತ್ತೆ. ಸೊ ವಿಶೇಷವಾಗಿ ಬ್ಯಾಚುಲರ್ಸ್ಗೆ ಈಸಿಯೆಸ್ಟ್ ವೇಯಲ್ಲಿ ಈ ಟೊಮೊಟೊ ಬಾತ್ ಮಾಡೋಣ ಹೇಗೆ ಅಂತ ನೋಡೋಣ. ಬೇಕಾಗಿರೋ ಸಾಮಾನು ಈರುಳ್ಳಿ, ಕೊತ್ತಂಬರಿ ಸೊಪ್ಪು, ಕಲ್ಲುವ, ಚಕ್ಕೆ, ಅನಾನಸ್ ಹೂವು, ಮರಾಠಿ ಮೊಗ್ಗು ಮತ್ತು ಲವಂಗ, ಪುದೀನ. ನಾನಿಲ್ಲಿ ಫ್ರೋಝನ್ ಬಟಾಣಿ ತೊಗೊಂಡಿದ್ದೀನಿ 1 ಬೌಲು, ಮತ್ತು ಟೊಮೊಟೊ ತೊಗೊಂಡಿದ್ದೀನಿ. ಇಲ್ಲಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಮಿಸ್ ಆಗಿದೆ, ಸೊ ಅದನ್ನು ನಾನು ಹಾಕಬೇಕಾದ್ರೆ ತೋರಿಸ್ತೀನಿ. ಈಗ ಕುಕ್ಕರ್ಗೆ ಎಣ್ಣೆ ಹಾಕಿ ಚಕ್ಕೆ, ಲವಂಗ, ಏಲಕ್ಕಿ, ಆಮೇಲೆ ಮರಾಠಿ ಮೊಗ್ಗು, ಪಲಾವ್ ಸಾಮಾನ ಹಾಕಿಬಿಟ್ಟು ಫ್ರೈ ಮಾಡ್ಕೊಳ್ಳೋಣ. ಅದಾದಮೇಲೆ ಅದಕ್ಕೆ ಬೇಕಾಗುವಂತಹ 2 ಮೀಡಿಯಮ್ ಸೈಜ್ ಈರುಳ್ಳಿನ ನಾನು ಸಣ್ಣದಾಗಿ ಹೆಚ್ಚಿಟ್ಕೊಂಡಿದ್ದೀನಿ ಸ್ಲೈಸ್ ಆಗಿ. ಸೊ ಅದನ್ನು ಇದಕ್ಕೆ ನಾವು ಆ್ಯಡ್ ಅಪ್ ಮಾಡೋಣ. ಸೊ ಆ್ಯಡ್ ಅಪ್ ಮಾಡಾದಮೇಲೆ ಇದನ್ನು ಚೆನ್ನಾಗಿ ಗೋಲ್ಡನ್ ಬ್ರೌನ್ ಬರುವ ತನಕ ಇದನ್ನು ಚೆನ್ನಾಗಿ ರೋಸ್ಟ್ ಮಾಡ್ಕೊಬೇಕು. ಸೊ ಗೋಲ್ಡನ್ ಬ್ರೌನ್ ಬಂದಷ್ಟು ಅಡುಗೆ ತುಂಬ ರುಚಿಯಾಗಿ ಬರುತ್ತೆ, ರುಚಿಕರ ಮತ್ತು ಸ್ವಾದಕರವಾಗಿ ಕೂಡ ಇರುತ್ತೆ. ಸೊ ಇದು ಈರುಳ್ಳಿ ಎಲ್ಲ ಹಾಕಾದಮೇಲೆ ಚೆನ್ನಾಗಿ ಒಂದು ಸೌಟ್ ತಗೊಂಡು ಚೆನ್ನಾಗಿ ಬಾಡಿಸ್ಕೊಳ್ಳೋಣ. ಸೊ ಬಾಡಿಸ್ಕೊಂಡು ಬಿಡೋಣ ಸ್ವಲ್ಪ ಹೊತ್ತು. ಹೈ ಫ್ಲೇಮಲ್ಲೇ ಇದು ಚೆನ್ನಾಗಿ ಬಾಡಿಸ್ಕೊಬೇಕು. ಸೊ ಗೋಲ್ಡನ್ ಬ್ರೌನ್ ಬಂದಿದೆ ಈಗ. ಸೊ ಇದಕ್ಕೆ 1 ಸ್ಪೂನ್ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಿ, ಆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ದು ಸ್ಮೆಲ್ ಹೋಗುವವರೆಗೂ, ಅಂದರೆ ಹಸಿ ಸ್ಮೆಲ್ ಹೋಗುವವರೆಗೂ ಸೊ ಅದನ್ನು ಚೆನ್ನಾಗಿ ರೋಸ್ಟ್ ಮಾಡ್ಕೊಳ್ಳೋಣ. ಸೊ ಅದೆಲ್ಲ ರೋಸ್ಟ್ ಆದ ನಂತರ ಅದರ ರುಚಿ ಚೆನ್ನಾಗಿ ಬರುತ್ತೆ. ಸೊ ಈಗ ಅದಕ್ಕೇ ಸ್ವಲ್ಪ ಪುದೀನನ ಹಾಕೋಣ. ಸೊ ಪುದೀನ ಹಾಕಿ ಅದಕ್ಕೆ 1 ಬೌಲ್ ಟೊಮೊಟೊನ ಆ್ಯಡ್ ಮಾಡ್ತಾಯಿದ್ದೀನಿ. ಸೊ ಇದು ಬಂದು ಸ್ಮಾಲ್ ಸೈಜ್ದು ಗುಳ್ಳೆ ಟೊಮೊಟೊ ಅಂತ ಹೇಳ್ತಾರೆ. ಸೊ ಅದು ನಾನು 5ರಿಂದ 6 ಟೊಮೊಟೊನ ತಗೊಂಡಿದ್ದೀನಿ. ಸೊ ಈಗ ಚೆನ್ನಾಗಿ ಅದನ್ನು ಸೌಟಲ್ಲಿ ಸ್ಟಿರ್ ಮಾಡ್ಕೊಳ್ಳೋಣ. ಚೆನ್ನಾಗಿ ಅದು ಬೇಯಬೇಕು. ಚೆನ್ನಾಗಿ ಬೆಂದರೆ ನಮಗೆ ರುಚಿ ಯಾವಾಗಲೂ ಹೆಚ್ಚಾಗುತ್ತೆ. ಸೊ ಅರ್ಧಂಬರ್ಧ ಬೇಯಿಸಿ ನಾವು ಯಾವತ್ತೂ ಅಡುಗೆನ ಮಾಡಬಾರ್ದು. ಸೊ ಚೆನ್ನಾಗಿ ಅದು ಬೆಂದ ನಂತರ ಅದಕ್ಕೇನು ಬೇಕಾದ ಪದಾರ್ಥಗಳನ್ನ ಹಾಕಿದ್ರೆ ತುಂಬ ರುಚಿ ಹೆಚ್ಚಾಗತ್ತೆ. ಸೊ ಚೆನ್ನಾಗಿ ಅದು ಮುಟ್ಟಿದ್ರೆ ತುಂಬ ಮೆದುವಾಗಿ ಸ್ಮ್ಯಾಶ್ ಆಗಬೇಕು. ಸೊ ಅಲ್ಲಿವರೆಗೂ ಅದನ್ನು ಬೇಯಿಸ್ಕೊಳ್ಳೋಣ. ಸೊ ಈಗ ಚೆನ್ನಾಗಿ ಅದು ಟೊಮೊಟೊ ಈಗ ಅದು ಬೆಂದಿದೆ. ಈಗ ನಾನು 1 ಬೌಲ್ ಫ್ರೋಝನ್ ಬಟಾಣಿನ ಹಾಕೊತಾ ಇದ್ದೀನಿ. ಸೊ ಇದು ಇವಾಗ ಹೆಂಗೋ ಸೀಸನ್ ಕಮ್ಮಿ ಬೆಲೆಗೆ ಸಿಗುತ್ತೆ. ಆರಾಮಾಗಿ ಒಂದು 4 kg 5 kg ಬಟಾಣಿನ ಸುಳಿದು ಫ್ರೀಝರಲ್ಲಿ ಇಟ್ಕೊಂಡು ಫ್ರೀಝ್ ಮಾಡಿ ಇಟ್ಕೊಂಡ್ರೆ ತುಂಬ ಒಳ್ಳೆಯದು. ಮುಂದೆ ಸುಮಾರು ದಿನ ನಾವು ಅದನ್ನು ಯೂಸ್ ಮಾಡಬಹುದು. ಸೊ ಚೆನ್ನಾಗಿ ಅದನ್ನು ಕೂಡ ಸ್ಟಿರ್ ಮಾಡೋಣ. ಸೊ ಸ್ಟಿರ್ ಮಾಡಿ ನೆಕ್ಸ್ಟ್ ಅದಕ್ಕೆ 1 ಸ್ಪೂನ್ ಸ್ವಲ್ಪ ಅಂದರೆ ಅದ್ರ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕೋಣ. ಚೆನ್ನಾಗಿ ಇವಾಗ ಅದನ್ನು ಕಲಿಸಿದಷ್ಟು ಇನ್ನೂ ಚೆನ್ನಾಗಿ ಬೆಂದುಕೊಳ್ಳುತ್ತೆ. ಸೊ ಚೆನ್ನಾಗಿ ಬೇಯಿಸಿದ ನಂತರ ಇದಕ್ಕೆ ಬೇಕಾಗಿರುವ ಮಸಾಲೆಗಳನ್ನ ಹಾಕೋಣ. ಸೊ ಮಸಾಲೆ ಸಾಮಾನು, ಸೊ ನಾನಿಲ್ಲಿ ಈ ಥರದ 4 ಸ್ಪೂನಲ್ಲಿ ನಾನು ಧನಿಯಾ ಪುಡಿನ ತೊಗೊಂಡಿದ್ದೀನಿ. ಸೊ ಇದಕ್ಕೆ ನಾವು ಗರಂ ಮಸಾಲನ ಆಲ್ರೆಡಿ ಮಿಕ್ಸ್ ಮಾಡ್ಕೊಂಡಿದ್ದೀವಿ. ಸೊ ಅದಕ್ಕೆ ನಾವು ಗರಂ ಮಸಾಲನ ಯೂಸ್ ಮಾಡೋದಿಲ್ಲ. ಸೊ ಯಾರಾದರೂ ಮನೇಲಿ ಪ್ಲೇನಾಗಿ ಮಾಡ್ಕೊಂಡಿದ್ರೆ ಪ್ಲೇನ್ ಧನಿಯಾ ಪುಡಿ ಮಾಡ್ಕೊಂಡ್ರೆ ಅದಕ್ಕೊಂದು ಸ್ವಲ್ಪ ಗರಂ ಮಸಾಲನ ಆ್ಯಡ್ ಅಪ್ ಮಾಡ್ಕೊಳ್ಳಿ. ಸೊ ಈಗ ಇದಕ್ಕೆ 1 ಸ್ಪೂನ್ ಅಚ್ಚ ಖಾರದ ಪುಡಿನ ಹಾಕೋಣ. ಸೊ ಇದು ಖಾರ ಕಮ್ಮಿ ಇದೆ, ಸೊ ಅದಕ್ಕೆ ನಾನು 1 ಸ್ಪೂನ್ ಹಾಕ್ಕೊಂಡಿದ್ದೀನಿ. ಸೊ ನಿಮ್ಮ ಮನೇಲಿ ಯಾವುದನ್ನ ಖಾರ ತಿನ್ನೋರಿದ್ದರೆ ಸ್ವಲ್ಪ ಕಡಿಮೆ ಹಾಕ್ಕೊಳ್ಳಿ. ನಿಮ್ಮ ಖಾರದ ಪುಡಿ ಹೇಗಿದೆಯೋ ನನಗೆ ಗೊತ್ತಿಲ್ಲ. ಸೊ ಅದು ಅನುಗುಣವಾಗಿ ನೀವು ಹಾಕ್ಕೊಳ್ಳಿ. ಸೊ ಇದಕ್ಕೀಗ ನಾನು ಇಲ್ಲಿ 2 ಬೌಲ್ ಅಕ್ಕಿನ ತೊಳೆದಿಟ್ಕೊಂಡಿದ್ದೀನಿ. ಸೊ 2 ಬೌಲ್ ಅಕ್ಕಿನ ಅದಕ್ಕೆ ಹಾಕೋಣ. ಸೊ ಅದು 2 ಬೌಲ್ ಅಕ್ಕಿಗೆ 4 ಬೌಲಷ್ಟು ನೀರನ್ನು ಸೇರಿಸ್ಬೇಕು. ಸೊ ಇಲ್ಲಿ ನಾನು ಮುಂಚೆ ನೀರು ಹಾಕಿಲ್ಲ, ಆ ಮಸಾಲೆಯಲ್ಲಿ ಚೆನ್ನಾಗಿ ಅಕ್ಕಿನ ಕಲಿಸ್ಕೊತಾ ಇದ್ದೀನಿ. ಸೊ ಅಂದರೆ ಒಂದು ಸ್ಟಿರ್ ಕೊಡ್ತಾ ಇದ್ದೀನಿ ಅದಕ್ಕೆ. ಸೊ ಚೆನ್ನಾಗಿ ಅದನ್ನು ಬಾಡಿಸಿದಾಗ ಸೊ ಅದ್ರ ಘಮ ಎಲ್ಲ ಅಕ್ಕಿಗೆ ಟ್ರಾನ್ಸ್ಫರ್ ಆಗುತ್ತೆ.
ಸೊ ಅಕ್ಕಿ ಬೆಂದಾಗ ತುಂಬ ಒಳ್ಳೆ ಟೇಸ್ಟ್ ಬಂದಿರುತ್ತೆ. ಸೊ ಒಂದು 30 ಸೆಕೆಂಡ್ಸು ಚೆನ್ನಾಗಿ ಅದನ್ನು ಬಾಡಿಸೋಣ. ಸೊ ಚೆನ್ನಾಗಿ ಸ್ಟೀರ್ ಕೊಟ್ಟು ಆದಮೇಲೆ ಅದಕ್ಕೆ 4 ಬೌಲಷ್ಟು ನೀರನ್ನ ಸೇರಿಸಬೇಕಾಗತ್ತೆ. ಸೊ ಈಗ ಚೆನ್ನಾಗಿ ಕಲಸಿ ಅದಕ್ಕೆ 4 ಬೌಲದಷ್ಟು ನೀರನ್ನು ಹಾಕೋಣ. ಸೊ ಹಾಕಾಯಿತು. ಈಗ ಚೆನ್ನಾಗಿ ಅದನ್ನು ಕಲಸಿ ಚೆನ್ನಾಗಿ ಕುದಿಯಕ್ಕೆ ಬಿಡಬೇಕು. ಬೇಕು ಅಂತ ಅಂದರೆ ನೀವು ಒಂದು ಕುದಿ ಬಂದಮೇಲೆ ಒಂದು ಸಲ ಕಲಸಿ, ಬೇಕು ಅಂದರೆ ಲಿಡ್ನ ಕ್ಲೋಸ್ ಮಾಡ್ಬೋದು. ಇಲ್ಲಾಂದರೆ ಎಮರ್ಜೆನ್ಸಿ ಇದೆ, ಬೇಗ ಹೋಗಬೇಕು ಅಂತ ಅಂದಾಗ ಕೊತ್ತಂಬರಿ ಸೊಪ್ಪನ್ನ ಆ್ಯಡ್ ಮಾಡಿದ್ದೀನಿ. ಇಲ್ಲ ಬೇಗ ನಾನು ಹೋಗಬೇಕು ಅಂದರೆ ಕೊತ್ತಂಬರಿ ಸೊಪ್ಪನ್ನ ಆ್ಯಡ್ ಮಾಡಿ ಸೊ ಲಿಡ್ನ ಕ್ಲೋಸ್ ಮಾಡಿ ಇಡಿ. ಬೇಗ ಹಾಗೂ ಆಗುತ್ತೆ, ಹೀಗೂ ಆಗುತ್ತೆ. ಇಲ್ಲ ಪರವಾಗಿಲ್ಲ ನಿಧಾನಕ್ಕೆ ಮಾಡ್ತೀವಿ ಅಂದರೆ ಒಂದು ಕುದಿ ಬೇಯ್ದ ಮೇಲೆ ಹಾಕಿ ಈಗ ರುಚಿಗೆ ತಕ್ಕಷ್ಟು ಉಪ್ಪನ್ನ ಆ್ಯಡ್ ಮಾಡ್ತಾಯಿದ್ದೀನಿ. ಸೊ ಇನ್ನೊಂದು ಸಲ ಅದನ್ನು ಚೆನ್ನಾಗಿ ಕಲಸಿ ಅದಕ್ಕೆ ಒಂದು ಮುಚ್ಚಳವನ್ನು ಮುಚ್ಚಿಡೋಣ. ಮುಚ್ಚಳ ಮುಚ್ಚಿಟ್ಟು 1 ವಿಷಿಲನ್ನ ಕೂಗಿಸೋಣ. ಸೊ ಈಗ ನೋಡಿ 1 ವಿಷಿಲ್ ಆಗಿದೆ. ಸೊ ತೆಗಿತಾ ಇದ್ದೀನಿ. ಸೊ ವಾವ್, ಹೇಗೆ ರುಚಿಯಾದಂಥ ಟೊಮೊಟೊ ಬಾತ್ ರೆಡಿಯಾಗಿದೆ ನೋಡಿ. ಸೂಪರ್ ಘಮ ಬರುತ್ತೆ. ಸೊ ಈಗ ಅದನ್ನು ಒಂದು ಸಲ ಕ್ಲೀನಾಗಿ ಕಲಿಸ್ಕೊಂಡು, ಯಾಕೆಂದರೆ ಮಸಾಲ ಮೇಲ್ಗಡೆ ಎಲ್ಲ ಬಂದು ನಿಂತಿರುತ್ತೆ, ಕೆಳಗಡೆನೂ ಕ್ಲೀನಾಗಿ ಕಲಿಸ್ಕೊಂಡ್ರೆ ಕೆಳಗಡೆ ರೈಸ್ಗೂ ಕೂಡ ಮಸಾಲೆ ಸೇರುತ್ತೆ ಅಂತ.